ಇಂಜಿನ್ ಜೋಡಣೆ, ಇಂಜಿನ್ ಅಸೆಂಬ್ಲಿ. ಹಿಂದಿನ ವಿಭಾಗದಲ್ಲಿ ಇಂಜಿನ್ನನ್ನು ಹೇಗೆ ಡಿಸೆಂಬಲ್ ಮಾಡಬೇಕು ಅಥವಾ ತೆರೆಯಬೇಕು ಮತ್ತು ಅದರ ವಿವಿಧ ಘಟಕಗಳನ್ನು ಅಥವಾ ಭಾಗಗಳನ್ನು ಹೇಗೆ ಎಚ್ಚರಿಕೆಯಿಂದ ಬೇರ್ಪಡಿಸುವುದು ಎಂಬುದನ್ನು ನಾವು ನೋಡಿದ್ದೇವೆ. ಈಗ ಈ ವಿಭಾಗದಲ್ಲಿ ಇಂಜಿನ್ನ ಜೋಡಣೆ ಅಥವಾ ಅಸೆಂಬ್ಲಿ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಸರಿಯಾದ ಟೂಲ್ಸ್ ಬಳಸಿ ಎಲ್ಲಾ ಭಾಗಗಳನ್ನು ಅವುಗಳ ಸರಿಯಾದ ಸ್ಥಾನಗಳಲ್ಲಿ ಅಳವಡಿಸಲಾಗುತ್ತದೆ. ಇಂಜಿನ್ ಸರಾಗವಾಗಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಅದನ್ನು ಜೋಡಿಸುವಾಗ ಪ್ರತಿಯೊಂದು ಹಂತವನ್ನು ಎಚ್ಚರಿಕೆಯಿಂದ ಅನುಸರಿಸುವುದು ಅತ್ಯಗತ್ಯ. ಇದಕ್ಕಾಗಿ ನಮಗೆ ಈ ಕೆಳಗಿನ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ನ ಅಗತ್ಯವಿರುತ್ತದೆ: ಸ್ಕ್ರೂ ಡ್ರೈವರ್, ಟಿ ಸ್ಪ್ಯಾನರ್, ರಿಂಗ್ ಸ್ಪ್ಯಾನರ್, ಲಾಂಗ್ ನೋಸ್ ಪ್ಲೈಯರ್, ಓಪನ್ ಎಂಡೆಡ್ ಸ್ಪ್ಯಾನರ್, ಸಾಕೆಟ್, ರಾಚೆಟ್, ಅಲೆನ್ ಕೀ, ಮ್ಯಾಗ್ನೆಟ್ ಪುಲ್ಲರ್, ಯೂನಿವರ್ಸಲ್ ಮ್ಯಾಗ್ನೆಟ್ ಹೋಲ್ಡರ್. ಬನ್ನಿ ಈಗ ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋಣ. ಸ್ಟಾರ್ಟರ್ ಚೈನ್ ಗೈಡ್ ಮತ್ತು ಸ್ಟಾರ್ಟರ್ ಚೈನ್ ಪ್ರೊಟೆಕ್ಟರ್ ಅನ್ನು ಲಾಂಗ್ ನೋಸ್ ಪ್ಲೈಯರ್ ಸಹಾಯದಿಂದ ಸರಿಯಾದ ಸ್ಥಳದಲ್ಲಿ ಅಳವಡಿಸಿ. ಸ್ಟಾರ್ಟಿಂಗ್ ಸ್ಪ್ರಾಕೆಟ್ ಅನ್ನು ಸೆಟ್ ಮಾಡಿ. ಸ್ಟಾರ್ಟಿಂಗ್ ಸ್ಪ್ರಾಕೆಟ್ ಸೆಟ್ ಪ್ಲೇಟ್ ಅನ್ನು ಟಿ ಸ್ಪ್ಯಾನರ್ನ ಸಹಾಯದಿಂದ ಬಿಗಿಗೊಳಿಸಿ. ವುಡ್ ರಫ್ ಕೀಯನ್ನು ಸರಿಯಾಗಿ ಅಳವಡಿಸಿ. ಫ್ಲೈ ವೀಲ್ ಅನ್ನು ಸೆಟ್ ಮಾಡಿ. ಯೂನಿವರ್ಸಲ್ ಮ್ಯಾಗ್ನೆಟ್ ಹೋಲ್ಡರ್ ಬಳಸಿ ಫ್ಲೈ ವೀಲ್ ಅನ್ನು ಲಾಕ್ ಮಾಡಿ. ಮ್ಯಾಗ್ನೆಟ್ ಪುಲ್ಲರ್ನ ಸಹಾಯದಿಂದ ಅದನ್ನು ಸರಿಯಾದ ಪೊಸಿಷನ್ನಲ್ಲಿ ಇರಿಸಿ. ಸಾಕೆಟ್ ಮತ್ತು ರಾಚೆಟ್ ಬಳಸಿ ಬಿಗಿಗೊಳಿಸಿ. ರಿಂಗ್ ಸ್ಪ್ಯಾನರ್ ಬಳಸಿ ಸ್ಟಾರ್ಟರ್ ಮೋಟರ್ ಅನ್ನು ಫಿಟ್ ಮಾಡಿ. ಇದರಿಂದ ಅದು ಸ್ಟಾರ್ಟಿಂಗ್ ಚೈನ್ಗೆ ಸಂಪರ್ಕಗೊಳ್ಳುತ್ತದೆ. ಕ್ರ್ಯಾಂಕ್ ಕೇಸ್ನ ಲೆಫ್ಟ್ ಸೈಡ್ ಕವರ್ ಅನ್ನು ಟಿ ಸ್ಪ್ಯಾನರ್ ಬಳಸಿ ಬಿಗಿಗೊಳಿಸಿ. ಪಿಸ್ಟನ್ ಅನ್ನು ಕನೆಕ್ಟಿಂಗ್ ರಾಡ್ ಮೇಲೆ ಇರಿಸಿ. ಪಿಸ್ಟನ್ ಪಿನ್ ಅನ್ನು ಲಾಂಗ್ ನೋಸ್ ಪ್ಲೈಯರ್ ಬಳಸಿ ಅಳವಡಿಸಿ. ಪಿಸ್ಟನ್ ಪಿನ್ ಲಾಕ್ ಅನ್ನು ಸರಿಯಾಗಿ ಸೆಟ್ ಮಾಡಿ. ಡೋವೆಲ್ ಪಿನ್ಗಳನ್ನು ಒಂದೊಂದಾಗಿ ಸಿಲಿಂಡರ್ ಸ್ಟಡ್ಗಳಿಗೆ ಸೇರಿಸಿ. ಗೈಡ್ ಪಿನ್ ಅನ್ನು ಸರಿಯಾದ ಸ್ಥಾನದಲ್ಲಿ ಇರಿಸಿ. ಕ್ಯಾಮ್ ಚೈನ್ ಗೈಡ್ ರೋಲರ್ ಅನ್ನು ಸೆಟ್ ಮಾಡಿ. ಸಿಲಿಂಡರ್ ಅನ್ನು ಕ್ರ್ಯಾಂಕ್ ಕೇಸ್ ಮೇಲೆ ಇರಿಸಿ ಮತ್ತು ಅಲೆನ್ ಕೀ ಬಳಸಿ ಅದನ್ನು ಬಿಗಿಗೊಳಿಸಿ. ಸಿಲಿಂಡರ್ ಹೆಡ್ ಅನ್ನು ಸಿಲಿಂಡರ್ ಮೇಲೆ ಇರಿಸಿ. ಅಲೆನ್ ಕೀ ಬಳಸಿ ಎಲ್ಲಾ ಸಿಲಿಂಡರ್ ಹೆಡ್ ಬೋಲ್ಟ್ಗಳನ್ನು ಬಿಗಿಗೊಳಿಸಿ. ಕ್ಯಾಮ್ ಶಾಫ್ಟ್ ಮತ್ತು ಕ್ಯಾಮ್ ಸ್ಪ್ರಾಕೆಟ್ ಅನ್ನು ಅಳವಡಿಸಿ. ಕ್ಯಾಮ್ ಶಾಫ್ಟ್ ಅನ್ನು ಸಿಲಿಂಡರ್ ಹೆಡ್ ನಲ್ಲಿ ಸರಿಯಾದ ಸ್ಲಾಟ್ ನಲ್ಲಿ ಇರಿಸಿ. ಕ್ಯಾಮ್ ಸ್ಪ್ರಾಕೆಟ್ ಅನ್ನು ಕ್ಯಾಮ್ ಶಾಫ್ಟ್ಗೆ ಜೋಡಿಸಿ. ಈಗ ಮ್ಯಾಗ್ನೆಟ್ ಮತ್ತು ಕ್ಯಾಮ್ ಶಾಫ್ಟ್ ಸ್ಪ್ರಾಕೆಟ್ ನಲ್ಲಿ ಟೈಮಿಂಗ್ ಮಾರ್ಕ್ಗಳನ್ನು ಪರಸ್ಪರ ಹೊಂದಿಸಿ. ಟೈಮಿಂಗ್ ಮಾರ್ಕಿಂಗ್ ಸರಿಯಾಗಿ ಅಲೈನ್ ಆದ ನಂತರ ಟಿ ಸ್ಪ್ಯಾನರ್ನ ಸಹಾಯದಿಂದ ಕ್ಯಾಮ್ ಸ್ಪ್ರಾಕೆಟ್ ಅನ್ನು ಬಿಗಿಗೊಳಿಸಿ. ಹೆಡ್ ಕವರ್ ಅನ್ನು ಸೆಟ್ ಮಾಡಿ. ಕ್ಯಾಪ್ ನೆಟ್ ಮತ್ತು ವಾಷರ್ಗಳನ್ನು ಟಿ ಸ್ಪ್ಯಾನರ್ನಿಂದ ಬಿಗಿಗೊಳಿಸಿ. ಇಂಜಿನ್ ಸೈಡ್ ಕವರ್ ಅನ್ನು ಸರಿಯಾಗಿ ಸೆಟ್ ಮಾಡಿ. ಟಿ ಸ್ಪ್ಯಾನರ್ ಬಳಸಿ ಎಲ್ಲಾ ಬೋಲ್ಟ್ಗಳನ್ನು ಬಿಗಿಗೊಳಿಸಿ. ಸಾರಾಂಶ: ಈ ವಿಡಿಯೋದಲ್ಲಿ ನೀವು ಇಂಜಿನ್ ಅನ್ನು ಮರುಜೋಡಿಸುವ ಪ್ರಕ್ರಿಯೆಯನ್ನು ಕಲಿತಿದ್ದೀರಿ. ಪಿಸ್ಟನ್, ಸಿಲಿಂಡರ್, ಫ್ಲೈ ವೀಲ್ ಮತ್ತು ಕ್ಯಾಮ್ ಶಾಫ್ಟ್ ನಂತಹ ಪಾರ್ಟ್ಗಳನ್ನು ಸರಿಯಾದ ಕ್ರಮದಲ್ಲಿ ಮತ್ತು ಎಚ್ಚರಿಕೆಯಿಂದ ಜೋಡಿಸುವುದು ಹೇಗೆ ಎಂದು ನೀವು ಕಲಿತಿದ್ದೀರಿ. ಜೊತೆಗೆ ಸೂಕ್ತವಾದ ಟೂಲ್ಸ್ ಬಳಕೆ ಏಕೆ ಅತ್ಯಗತ್ಯ ಎಂಬುದನ್ನು ಸಹ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಟೈಮಿಂಗ್ ಮಾರ್ಕಿಂಗ್ಸ್, ಡೋವೆಲ್ ಪಿನ್ಗಳಂತಹ ಸಣ್ಣ ಭಾಗಗಳ ನಿಖರವಾದ ಅಳವಡಿಕೆ ಇಂಜಿನ್ ಕಾರ್ಯಕ್ಷಮತೆಗೆ ನಿರ್ಣಾಯಕವಾಗಿದೆ. ತಾಳ್ಮೆ ಮತ್ತು ಶಿಸ್ತಿನಿಂದ ಮಾಡಿದ ಅಸೆಂಬ್ಲಿಯಿಂದ ಇಂಜಿನ್ ದೀರ್ಘಕಾಲದವರೆಗೆ ಸರಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ನಿಮಗಾಗಿ ಒಂದು ಕೆಲಸ ಇಲ್ಲಿದೆ. ಇಂಜಿನ್ನಲ್ಲಿ ಬಳಸಲಾದ ಎಲ್ಲಾ ಭಾಗಗಳ ಹೆಸರುಗಳನ್ನು ಪಟ್ಟಿ ಮಾಡಿ.